ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ಟೊಮೆಟೊ ಚಟ್ನಿ ಹೆಂಗೆ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ ರೀ. ನೀವು ನೋಡಿ ಒಮ್ಮೆ ಟ್ರೈ ಮಾಡಿರಿ. ಟೊಮೆಟೊ ಚಟ್ನಿ ಮಾಡೋದು ಅನ್ನೋದು ಏನೇನು ಮಾಡ್ಬೇಕು ಅನ್ನೋದು ನಾನು ಹೇಳ್ತೀನಿ ನೋಡಿರಿ. ಒಂದು ಒಲೆ ಮೇಲೆ ಒಂದು ಬೊಗೋಣಿ ಇಟ್ಟೀನಿ. ಆ ಬೊಗೋಣಿ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು ರೀ. ಯಾಕಂದ್ರೆ ಹಾಗೆ ಟೊಮೆಟೊ ಇಟ್ಟರೆ ಎಲ್ಲ ಹೊತ್ತಾವ ರೀ. ಎಣ್ಣೆ ಹಾಕಿದ್ರೆ ಚಂದ ಕರ್ದಂಗೆ ಆಗ್ತಾವ, ಸಿಪ್ಪೆ ಅದೆಲ್ಲ ಚಂದ ಉಸ್ತಾವ ರೀ, ಚಂದ ಆಗ್ತದ. ಈ ಥರ ಎಲ್ಲ ನಾವು ಒಂದರ ಎರಡು ಮಾಡಿ ಹೊಳ್ಕೊಂಡೇನು ರೀ. ಒಟ್ಟು ಮುಂದಿನ ತುಂಬೋದೆಲ್ಲ ತೆಗಿಬೇಕು. ತೆಗೆದು ಹೊಳೆದ್ರೆ ಸಿಪ್ಪೆ ಚಂದ ಉಸ್ತಾವ. ಮತ್ತು ಅಷ್ಟು ಎಲ್ಲ ಕ್ಲೀನಾಗಿ ತೊಳೆದು ಹೋಳಿ ಇದ್ರೊಳಗೆ ಹಾಕಾಕತ್ತೀನಿ ನೋಡಿರಿ. ಹಿಂಗೆ ಇದು ಮಾಡಿದ್ರೆ ಚಂದ ಕುದ್ದಂಗಾಗಿ ಫ್ರೈ ಹಾಕಿಸಿಂದ್ರೆ ಅವು ಮೆತ್ತಗೆ ಹೊಡಿತಾವೆ ರೀ. ನೀವು ಹಿಂಗೆ ಒಮ್ಮೆ ಮಾಡಿಕೊಂಡು ನೋಡಿರಿ, ಭಾರಿ ಕಡಿಮೆ ಸಮಯದಾಗ ಚಂದ ಆತ ಚಟ್ನಿ. ಕೆಂಪು ಮೆಣಸಿನ್ಕಾಯಿ ಹಾಕಕತ್ತೀನಿ ನಾನು ನಿಮ್ಗೆ ತೋರ್ಸಾತೀನಿ. ಮತ್ತು ಬೆಳ್ಳುಳ್ಳಿ ರೀ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ತೊಗೊಳ್ರಿ. ಬೆಳ್ಳುಳ್ಳಿ ಹಾಕಿರಿ, ಒಂದು 8 ಎಳ್ಸದ ಬೆಳ್ಳುಳ್ಳಿ ಫ್ಲೇವರ್ ಚಂದ ಬರ್ತದೆ. ಹಿಂಗೆ ಮುಚ್ಚಿಟ್ರೆ ತಾನೇ ಉಮ್ಗೋಯ್ತಾವೆ ರೀ. ಮತ್ತು ಕೊತ್ತಂಬರಿ ಸೊಪ್ಪು, ಉಪ್ಪು, ಒಂದು ಸ್ವಲ್ಪ ಸಕ್ಕರೆ, ಒಂದು ಸ್ವಲ್ಪ ಜೀರಿಗೆ ಎಲ್ಲ ಹಾಕ್ಬೇಕ್ರಿ, ಚಂದ ಆಗ್ತದ. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚಂದ ಫ್ಲೇವರ್ ಕೊಡ್ತದೆ ರೀ. ಈಗ ನೋಡಿರಿ, ಎಲ್ಲ ಇದು ಆಗ್ಯಾವ್ರಿ, ಬೆಂದವ ನೋಡ್ರಿ, ಫ್ರೈ ಆಗ್ಯಾವ ಚಂದ. ಮಿಕ್ಸಿ ಜಾರಿಗೆ ಹಾಕಬೇಕು, ಅಷ್ಟು ಹಾಕಿ ನುಣ್ಣಗೆ ರುಬ್ಕೋಬೇಕು ರೀ. ಒಟ್ಟು ಚಂದ ನುಣ್ಣಗೆ ಸಣ್ಣ ಆಯ್ತಂದ್ರೆ ಚಂದ ಆಗ್ತದೆ ರೀ. ಈ ಥರ ಎಲ್ಲ ಚಂದ ಒಟ್ಟು ಹಾಕಿ ಮಿಕ್ಸಿ ಮಾಡ್ಬೇಕು ರೀ. ಇದು ಚಪಾತಿ ಜೊತೆ, ಅನ್ನದ ಜೊತೆ ಮತ್ತು ದೋಸೆ ಜೊತೆ ಚಂದ ಆಗ್ತದೆ ರೀ. ಇದು ರೊಟ್ಟಿ ಜೊತೆನೂ ಉಣ್ಬೋದು, ಮಸ್ತ್ ಕಾಂಬಿನೇಷನ್ ಆಗ್ತದೆ. ಬಿಸಿ ಅನ್ನದ ಜೊತೆನೂ ಚಂದ ಆಗ್ತದೆ ರೀ. ಈ ಥರ ನೀವು ಟೊಮ್ಯಾಟೊ ಚಟ್ನಿ ಮಾಡಬೇಕಾದ್ರೆ ಈ ಥರ ಮಾಡ್ಕೊಂಡು ಕೇಸಂದ್ರೆ ಒಂದು ಟ್ರೈ ಮಾಡಿ ನೋಡಿರಿ, ಮಸ್ತ್ ಆಗ್ತದ. ನಾವಂತರೂ ಯಾವಾಗಾರ ಇದೇ ಮಾಡ್ತಾಯಿರ್ತೀನಿ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮಗೆ ಯಾವ ರೆಸಿಪಿ ಬೇಕು ಹೇಳ್ರಿ, ಆ ರೆಸಿಪಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ರೀ. ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಇದು ಹೆಂಗಾಗ್ಯದ ಹೇಳಿ. ನೋಡಿರಿ ಎಷ್ಟು ಕೆಂಪು ಚಂದ ಬಂದದ, ಕಲರ್ಫುಲ್ಲಾಗಿ.